ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇತಿಹಾಸ, ಭಕ್ತಿ, ಪೌರಾಣಿಕ ಹಿನ್ನೆಲೆಯ ಪ್ರತೀಕವಾಗಿ 800 ವರ್ಷಗಳಿಂದ ಭಕ್ತ ಜನತೆಯ ಆರಾಧನಾ ಕೇಂದ್ರವಾಗಿರುವ ಕಾರ್ಕಳ ತಾಲೂಕಿನ ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದಾದ ಮೇಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದು ನಾವಿದ್ದೇವೆ. ಬನ್ನಿ ವೀಕ್ಷಕರೇ, ಶ್ರೀ ಕ್ಷೇತ್ರದ ಇತಿಹಾಸ, ವಿಶೇಷತೆ ಮತ್ತು ಜನರ ನಂಬಿಕೆಯೊಂದಿಗೆ ಬೆಸೆದುಕೊಂಡಿರುವ ಕಥೆಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಕಾರ್ಕಳ ನಗರ ಭಾಗದಿಂದ ಪುಲ್ಕೇರಿ ಬೈಪಾಸ್ ಬಜಗೋಳಿ ಹೆದ್ದಾರಿಯಾಗಿ ಸುಮಾರು 8 ಕಿಲೋಮೀಟರ್ ಕ್ರಮಿಸಿದಾಗ ಮಿಯಾರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರವು ಕಾಣಸಿಗುತ್ತದೆ. ಮಿಯಾರು, ಮುಡಾರು, ನಲ್ಲೂರು, ಇರುವತ್ತೂರು ಮತ್ತು ರೆಂಜಾಳವನ್ನೊಳಗೊಂಡಂತೆ 5 ಮಾಗಣೆಯ ದೇವಸ್ಥಾನ ಇದಾಗಿದ್ದು 800 ವರ್ಷಗಳ ಹಿಂದೆ ಕರಾಸುರನೆಂಬ ಅಸುರ ತನ್ನ ಭುಜ ಮತ್ತು ಶಿರದಲ್ಲಿಟ್ಟುಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾನೆಂಬ ಇತಿಹಾಸವಿದೆ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮಹಾಲಿಂಗೇಶ್ವರ, ಮಹಾಗಣಪತಿ, ನಾಗದೇವರು, ಕೊಡಮಣಿತಾಯ, ಕುಕಿನಂತಾಯ, ಭೈರವ, ಜೋಡಿಜುಮಾದಿಯ ಆರಾಧನೆ ಇದ್ದು ಪ್ರಧಾನ ಅರ್ಚಕರಾದ ಹರಿದಾಸ್ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತದೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮಿಯಾರು ಮಹಾಲಿಂಗೇಶ್ವರ ದೇವರನ ಬಗ್ಗೆ ಹಿನ್ನೆಲೆ ಮೂಲು ಸೋಮವಾರ ಬಾರಿ ವಿಶೇಷ ದಿನ ಹಿಡ್ದಕ್ಕ ಶಂಕರವರ್ಣ ಪರ್ವಕಾಲುಡ್ಲ ಈ ಕ್ಷೇತ್ರಡು ಆ ದೇವರಿಗೆ ಮೂಜಿ ಬರ್ತು ಪೂಜೆ ಹಿಡ್ದಕ್ಕ ಸೋಮವಾರ ಮೂಜಿ ಬರ್ತು ಪೂಜೆ, ಬಾಕಿ ಸಂಕಷ್ಟಿದಾನಿ ಮೂಜಿ ಬರ್ತು ಪೂಜೆ, ಬಾಕಿ ದಿನ ಬೊಲ್ಪುಗು ಬೊಕ್ಕ ಬೈಯಾಡು ದೇವರಿಗೆ ತಾಶಕ್ತಿ ಪೂಜೆ ಅಂಜೈತೆ ಬ್ರಹ್ಮಕಲಶದ್ದು ಪೂರ್ವಭಾವಿಯಾದ ಭಜನೆ ಸಂಕೀರ್ತನೆ ಪ್ರತಿ ದಿನಾಲ ನಡತೊಂದುಂಡು. ಅಂಜೈತೆ 5 ಬುಕ್ಕಲ ವಿಶೇಷವಾದ ದಿನಾಲ ಬತ್ತದು 6 ಗಂಟೆ ಹಿಡಿದು 7 ಗಂಟೆ ಮುಟ ಭಜನೆ ಸಂಕೀರ್ತನೆ ಪೂರ ಊರ್ದಾಕಲು ಭಕ್ತ ಮಹೇಶ್ವರ ಮತ ನಡಪಾಂದುಲ್ಲೇರು. ಅಂಜಿತ್ ನಲ್ಪ ವಿಶೇಷ ಪಾಲ್ಗುಣ ಶುದ್ಧ ಪಾಡ್ಯ ಹಿಡಿದು 5 ದಿನದ ಮಹೋತ್ಸವ ನಡಪುಂಡು. ಶಿವರಾತ್ರಿ ವಿಶೇಷ ದೇವರಿಗೆ ಬಲ್ಪುಡ್ದು ಬಯ್ಯ 18 ಗಂಟೆ ರಾತ್ರಿ ಮುಟ ಸೇವಲ್ ಪುರ ಜನಕ್ಕಳು ಭಕ್ತ ಜನಕ್ಕಳು ಪುರ ನಡಪಾಂದುಲ್ಲೇರು. ಈಗ ಬುಕ್ಕ 5 ಗ್ರಾಮಗೂ ಸಂಬಂಧಪಟ್ಟಿಂಚಿ ಮಿಯಾರು ಮಹಾಲಿಂಗೇಶ್ವರ ದೇವರು, ಮಾಗಣ ದೇವರು, ಮುಡಾರು, ಮಿಯಾರು ಅಂಚೆನೆ ರೆಂಜಾಳ, ಇರುವತ್ತೂರು, ನಲ್ಲೂರು ಅಂಜಿತ್ ನಾಲ್ಪ 5 ಗ್ರಾಮಕ್ಕೂ ಸಂಬಂಧಪಟ್ಟಿಂಚಿ ಮಿಯಾರು ಮಹಾಲಿಂಗೇಶ್ವರ ದೇವರು. ದೃಷ್ಟಿ ಒಂದು ನೇರ ಇದರಲ್ಲಿರುವಂಥ ದೇವಸ್ಥಾನ ಅಂದರೆ ಒಂದು ಕೆರುವಾಶೆ, ಒಂದು ಮಿಯಾರು ಮತ್ತೊಂದು ಪೆರುವಾಜಿ. ಕರಾಸುರ ಪ್ರತಿಷ್ಠೆಯ ಇತಿಹಾಸವುಳ್ಳ ದೇವಸ್ಥಾನ ಇದು. ಈ ದೇವಸ್ಥಾನ ಮಿಯಾರು 5 ಮಾಗನೆಯ ದೇವಸ್ಥಾನ. ಕಳೆದ 1.5 ವರ್ಷಕ್ಕಿಂತ ಜೀರ್ಣೋದ್ಧಾರಗೊಂಡು ಈಗ ಇತ್ತೀಚೆಗೆ ಮೊನ್ನೆ ಫೆಬ್ರವರಿ ಮಾರ್ಚಲ್ಲಿ ಬ್ರಹ್ಮಕಲಶ 1 ವರ್ಷ ಆಯಿತು. ಮಿಯಾರದ ಭಾರಿ ಪುರಾತನ ದೇವಸ್ಥಾನ. ಈ ದೇವಸ್ಥಾನ ಆಡಳಿತ ವ್ಯವಸ್ಥೆ ತಿಕ್ಕಿನೇ ಇಂಗಲ್ ನಂಗೆ ಭಾಗ್ಯ ಅಂಚನೆ ಇಂಗಲ ಅಧ್ಯಕ್ಷರಲ್ಲ ಸದಸ್ಯರನ್ನ ಸಾಮಾನ್ಯ ಪ್ರಯತ್ನಡುಲ್ಲ ಮೂಲ ಬತ್ತನ ಭಕ್ತಿಯರಿಗೆ ಭಾರಿ ಬೇಜಾರು ಬತ್ತನಾಗಲಿ ನಮ ಬೇಜಾರು ಕೊರ್ರೆ ಬಲ್ಲಿಂದ ಇಂಗಲ ಸಾಮಾನ್ಯ ಪ್ರಯತ್ನಡುಲ್ಲ ಮತ ಒಂದು ಪೂಜೆ ದೈತ ಅವರು ಈನೆಲ್ಲ ಕೊಂದು ಕೊರತೆ ಬರಂದಕ್ಕೆ ಇಂಗಲ್ ತಗೊಂಡಿಲ್ಲ. ಇಂಚನೆ ಪಕ್ಕ ಈ ಇತಿಹಾಸ ತುಲ್ಯ ಈ ದೇವಸ್ಥಾನ ಪುರಧರ್ಮದಗುಲ್ಲ ಬರ್ಪೇರು ಮೂಲು ಸೇವೆ ಮಲ್ಪೇರು ನಿಗಳಿಗೆ ಬರ್ನಾಗ ಅದು ಎಂಚಿಡ್ದು ಮಸೀದಿ ಇಂಚಿಡ್ದು ಚರ್ಚ್ ಉಂಟು ಆಯ್ತಾ ಮಧ್ಯಾಹ್ನ ಎಂಗ್ಲಿಗೆ ಎಡ್ಡೆ ಬೋಧನೆ ಕೊಡ್ತು ಈ ಶಾಲೆ ಉಂಟು. ಆ ಶಾಲೆ ಎಂಗ್ಲು ಬಾಲ್ಯಡಿ ಇಂಚಿನ ಸೌಹಾರ್ದ ಇಂಚ ಉಲ್ಲ ಈ ಊರದಾಗಲು ಅವಂಜಿ ನಮ್ಮ ಮುಂತ ವಿಶೇಷ ಪನಲ್ಲಿ. ಸಮಸ್ತ ಭಗವದ್ಭಕ್ತರಿಗೆ ನನ್ನ ಪ್ರಣಾಮಗಳು. ಮಿಯಾರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಆಗಿ ಇದೀಗ ಪ್ರತಿ ಸಂಕ್ರಮಣದಂದು ಇಲ್ಲಿ ಭಜನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆ ಮೊನ್ನೆ ಏಕಾಹ ಭಜನೆಯು ಕೂಡ ಇಲ್ಲಿ ಸಂಪನ್ನವಾಯಿತು. ಬ್ರಹ್ಮ ಕಲಶದ ನಂತರ ಮಹಾಲಿಂಗೇಶ್ವರ
ದೇವಸ್ಥಾನದ ಭಗವದ್ಭಕ್ತರಿಗೆ ದೇವರ ಒಂದು ಅನುಗ್ರಹದ ಪ್ರಮಾಣ ಬಹಳಷ್ಟು ಹೆಚ್ಚಾಗಿದೆ. ಸರ್ವ ಭಗವದ್ಭಕ್ತರಿಗೂ ಕೂಡ ಆ ಮಹಾಲಿಂಗೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ. ಹಾಗೆ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಬಂದು ಆ ಪರಮ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಎಂಕುಲು ಇಡೆ ಬರ್ನಾಗ ಎಂಕು ಮನೆ ಬರ್ನಾಗ ಮುಲ್ಪದ ಹಲಗೆ ದೇವಸ್ಥಾನ ಉಂಟಕ್ಕೆ ಇನ್ನೇ ಐತುಂಡು ಪಾಡಿಯ ಒಂದು ಪೂರ ಐತುಂಡು ಎಂಕುಲು ಬರೋದಿತ್ತು ಎಂಕುಲ ಜಾತಿದ ಇಲ್ಲಿ ಮುಲ್ಪ ಐತುಂಡು ಅಡಿಗೆ ಬರೋದಿತ್ತು ಅದಾಗ ಅಂತ ಅಡಿ ಬಕ ಅಂತ ವೃದ್ಧಿ ಒಂದು ಬರ್ತದೆ ಇತ್ತ ಮುನ್ನೋಡು ದಿಂಚಿ ಪರಿ ಉಂಡೈತಿ ಎಡ್ಡೆ ಎಣ್ಣತ ದೇವಸ್ಥಾನ ಒಂಜಿ 20-25 ವರ್ಷದ ಇಂಚಿಗೆ ಬರೋದಿಲ್ಲ ಯಾನ ಸಂಸಾರ ಪೂರ ಕುಟುಂಬ ಸಮೇತರ ಈಗ ಪೋಯಿ ಸತಿ ಪೂರ ಬ್ರಹ್ಮಕಲಸ ಅಂಚವಾಯಿನ ಭಾರಿ ವಿಶೇಷವಾದ ಮುಲ್ಪ ಪ್ರತಿ ಸೋಮವಾರ ಬರೋದೇ ಇಪ್ಪ ಯಾನು ಭಾರಿ ಪುದರ್ಬೈನ ದೇವಸ್ಥಾನ. 2024ರಲ್ಲಿ ಶ್ರೀ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು 2025ರ ಜನವರಿಯಲ್ಲಿ ವೈಭವದಿಂದ ಬ್ರಹ್ಮಕಲಶೋತ್ಸವ ಜರುಗಿರುತ್ತದೆ. ಮಿಯಾರು ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಇದು ಐದೂರು ಮಾಗಣೆಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಮಿಯಾರು, ನಲ್ಲೂರು, ರೆಂಜಾಳ, ಇರುವತ್ತೂರು, ಮುಡಾರು ಸೇರಿದಂತೆ 5 ಗ್ರಾಮಗಳನ್ನು ಒಳಗೊಂಡಂತಹ ಮಾಗಣೆ ದೇವಸ್ಥಾನ. 800 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಕಳೆದ 2024ನೇ ವರ್ಷದಲ್ಲಿ ಸಂಪೂರ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಈ ದೇವಸ್ಥಾನದ ಪ್ರಧಾನ ಸೇವಕರ್ತರಾಗಿರುವಂತಹ ಬೋರ್ಕಟ್ಟೆ ಹೆಗ್ಡೆ ಫ್ಯಾಮಿಲಿಯ ಗಣಪತಿ ಹೆಗ್ಡೆ ಬೋರ್ಕಟ್ಟೆ ಇವರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು 500 ಮಾಗಣೆಯ ಭಕ್ತಾದಿಗಳು ಕ್ಷೇತ್ರದ ಸಮಸ್ತ ಭಕ್ತಾದಿಗಳ ಸಹಕಾರದೊಂದಿಗೆ ಸುಮಾರು 9 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಸಂಪೂರ್ಣ ಜೀರ್ಣೋದ್ಧಾರ ಆಗಿ ಶಿಲಾಮಯವಾದಂತಹ ದೇವಸ್ಥಾನ ಇಲ್ಲಿ ನೆಲೆ ನಿಂತಿದೆ. 2025 ಜನವರಿಯಲ್ಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಶ್ರೀದೇವರ ಪುನರ್ಪ್ರತಿಷ್ಠೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿತ್ತು. ಪ್ರಸ್ತುತ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ 9 ಮಂದಿ ಸದಸ್ಯರು ಸೇರಿಕೊಂಡು ಈ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿ ಹಾಗೂ ಕ್ಷೇತ್ರದ ದಿನನಿತ್ಯದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಈ ಕ್ಷೇತ್ರದ ಭಕ್ತಾದಿಗಳ ಸಂಪೂರ್ಣ ಸಹಕಾರ ಇದೆ. ಪ್ರತಿ ವರ್ಷದ ಫೆಬ್ರವರಿ ತಿಂಗಳಲ್ಲಿ ದೇವಸ್ಥಾನದಲ್ಲಿ 7 ದಿವಸಗಳ ಉತ್ಸವ ನಡೀತದೆ. 500 ಮಾಗಣೆಯ ಎಲ್ಲ ಭಗವದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಪ್ರಸಾದವನ್ನು ಪಡೆದುಕೊಳ್ತಾರೆ. ಮತ್ತು ವಿಶೇಷವಾಗಿ ಪ್ರತಿ ತಿಂಗಳ ಸಂಕ್ರಮಣದಂದು ಮಧ್ಯಾಹ್ನ ಪೂಜೆ ಆದ ನಂತರ ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನಪ್ರಸಾದದ ವ್ಯವಸ್ಥೆ ಇರ್ತದೆ. ಅದೇ ರೀತಿ ಸಂಕಷ್ಟಹರ ಚತುರ್ಥಿಯ ದಿವಸ, ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯ ದಿವಸ ರಾತ್ರಿ ಚಂದ್ರೋದಯ ಕಾಲದಲ್ಲಿ ಶ್ರೀ ಮಹಾಗಣಪತಿ ದೇವರಿಗೆ ಮಹಾಪೂಜೆ ನಡೆದ ಆನಂತರ ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯು ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ಭಕ್ತಾದಿಗಳ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ದಿವಸ ಸುಮಾರು 1500ಕ್ಕೂ ಅಧಿಕ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಪಡೆದುಕೊಂಡು ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ದೇವರ ಸನ್ನಿಧಿಯಲ್ಲಿ ವಾರದ ಸೋಮವಾರ ದಿವಸ ವಿಶೇಷ ಪೂಜೆ ನಡೀತದೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಶ್ರೀ ದೇವರ ಸಾನ್ನಿಧ್ಯದಲ್ಲಿ ಹೂವಿನ ಪೂಜೆ, ವಿಶೇಷವಾಗಿ ರುದ್ರಾಭಿಷೇಕ, ಕರ್ಪೂರ ಆರತಿ, ಅದೇ ರೀತಿ ಗಣಪತಿ ಪ್ರಸಾದ ಈ ಸೇವೆಗಳು ನಡೀತದೆ. ಆನಂತರ ವಿಶೇಷ ಸೇವೆಗಳಾಗಿ ಸಂಕಷ್ಟಹರ ಚತುರ್ಥಿಯ ದಿವಸ ಸಂಕಷ್ಟಿ ಪೂಜೆಯನ್ನು ಮಾಡಿಸ್ಬೋದು. ಅದೇ ರೀತಿ ಅನ್ನದಾನ ಸೇವೆಯನ್ನು ಕೂಡ ಸಂಕ್ರಮಣ ಮತ್ತು ಸಂಕಷ್ಟಿಯ ದಿವಸ ಭಕ್ತಾದಿಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಶ್ರೀ ಕ್ಷೇತ್ರದ ಇತಿಹಾಸ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.